ನೋಡಿ ವಿ ಶಂಕರ್ 2015ರಲ್ಲಿ ಸಂಪೂರ್ಣ ವರದಿ ಕೊಡ್ತಾರೆ ಅರಣ್ಯ ಇಲಾಖೆಗೆ. ಕೊಟ್ಟರು, ಸುಮ್ಮನಾದ್ರು ಅವರು. ನೋಡಿ ಇಷ್ಟು ಮನವಿ ಕೊಟ್ಟಿದ್ದೀನಿ ನಾನು ಡಮಾಲಿಸ್ ಆಗ್ತವಿಂದ ಎಲ್ಲ ನಲಾಯಕ್ ಅರಣ್ಯ ಇಲಾಖೆಗೆ, ನಲಾಯಕ್ ಕಂದಾಯ ಇಲಾಖೆಗೆ. ನಾನು ಅರಣ್ಯ ಇಲಾಖೆಗೆ ಯಾಕೆ ಬೈತಾ ಇದ್ದೀನಿ ಅಂದರೆ, ಅವರು ಆ ಮನವಿಗಳನ್ನ ನೋಡ್ಬಿಟ್ಟು ಡಿಸಿಗೆ ರಿಪ್ಲೈ ಮಾಡಬೇಕಲ್ವ. ನಮ್ಗೆ ವರದಿ ಬಂದಿಲ್ಲ, ಸಂಪೂರ್ಣ ವರದಿ ಕೊಡ್ರಿ, ನಮಗೆ ಮನವಿ ಕಳಿಸ್ತಾ ಇದ್ದಾರೆ ಅಂತ ರಿಪ್ಲೈ ಕಳಿಸ್ಬೇಕು ಸ್ಟ್ರಾಂಗಾಗಿ ಅಧಿಕಾರಿಗಳು. ನಾವು ಬಂದು ಕೇಳಿದ್ಮೇಲೆ ಹೇಳಿ, ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನೋಡಿ ಅಭಿಮಾನಿಗಳೇ, ಇವತ್ತು ಈ ಹಂತಕ್ಕೆ ಬಂದಿದೆ. ನಾನು CS ಅವ್ರನ್ನ ನಿನ್ನೆ ಭೇಟಿ ಮಾಡಿದ್ದೆ 23ನೇ ತಾರೀಕು. ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕಂದಾಯ ಇಲಾಖೆಯಿಂದ ಯಾವ ಕೆಲಸಗಳು ಮಾಡ್ತಾಯಿಲ್ಲ ಅಧಿಕಾರಿಗಳು. DC ಚೇಂಜ್ ಆಗ್ಬೋದು, ಅಧಿಕಾರಿಗಳು ಚೇಂಜ್ ಇರಲ್ಲ, ಅವರೇ ಇರ್ತಾರೆ. ಮುಕ್ಕಾಲು ಭಾಗ ನಾನು ನೋಡಿದ್ರು ಎಲ್ಲ ಅವರೇ ಮೇವು ತಿನ್ಕೊಂಡು ಎಕ್ಕಡನ ತಿನ್ಕೊಂಡು ಅಭಿಮಾನ್ ಸ್ಟುಡಿಯೋ ಮಾಲೀಕಂದ ಬಿಲ್ಡರ್ದ ಇವತ್ತು ಫೈಲ್ಗಳೆಲ್ಲ ಅಲ್ಲೇ ಮನ್ಗವೆ. ಯಾವುದಕ್ಕೂ ಹೈಕೋರ್ಟ್ಗೂ ವರದಿ ಕೊಟ್ಟಿಲ್ಲ, ಸ್ಟೇ ವೆಕೇಟ್ ಮಾಡಿಸಿಲ್ಲ. 10 ತಿಂಗಳಾಯಿತು. ಸುವರ್ಣನ ಮಕ್ಳುಗಳು ಇವರು. ಸಾರ್ವಜನಿಕ ಆಸ್ತಿ ವಿಷ್ಣುವರ್ಧನ್ ಅವರು. ಅರ್ಥ ಆಯ್ತರ? ಚಕ್ರ ಇವತ್ತು ಸುಳಿಲು ಸಿಗಾಕೊಂಡು ಇವತ್ತು ನಾನು ಒದ್ದಾಡ್ತಾ ಇದ್ದೀನಿ. ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಏಕಾಂಗಿ ಅಂದರೆ ನನ್ನ ಹಿಂದೆ ಇದ್ದಾರೆ, ಬೆಂತಿಟ್ಕೊಂಡು ಕೊಡೋದು ತುಂಬ ಜನ ಇದ್ದಾರೆ. ಒಂದು 5-6 ಜನ ಅಷ್ಟೇ. ಅಭಿಮಾನಿಗಳು 1000 ಜನ ಇದ್ದಾರೆ. ಹೋರಾಟ ಮಾಡಿ ದಿನ ಬೆಳಗಾದ್ರೆ ಫೋನ್ ಮಾಡ್ತಾರೆ. ಏನು ಒಂದು ದಿವಸ ಹೋರಾಟ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಆದರೆ ಇಲ್ಲಿ ಕೆಲಸ ಆಗಬೇಕಲ್ಲ. ಈ ಮೂರ್ಖರು ಅಧಿಕಾರಿಗಳಿಗೆ ಬೆಂಡೆತ್ತಬೇಕು. ಚಪ್ಪರ್ ನನ್ನ ಮಕ್ಕಳು ಇವರು ಅಧಿಕಾರಿಗಳು, ಕೆಳಂಥದ್ದು ಅಧಿಕಾರಿಗಳು. DC ಬಂದವ್ರೆ, ಅವ್ರಿಗೇನು ಎಷ್ಟು ಸುಳ್ಳು ಹೇಳ್ತಾರೋ ಅದೇನೇನು ವರದಿ ಕೊಡ್ತಾರೋ ಗೊತ್ತಿಲ್ಲ. ಈ ಬಂದಿರೋ DCಗೆ ಮಾಹಿತಿ ಕೊಡಲ್ವೇನೋ ಅಂಥ ಮೂರ್ಖರು ಸೇರ್ಕೊಂಡವ್ರೆ ಕಂದಾಯ ಇಲಾಖೆ ಒಳಗೆ. ಬಿಲ್ಡರ್ ಅದು ಸುಮಾರು 10 ಎಕರೆ 500 ಕೋಟಿ ವ್ಯವಹಾರ. ಅದು ಸುಮ್ಮನೆ 1 ಎಕರೆಗೆ 14 ಕೋಟಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಲೆಕ್ಕ. 3300 ಕುಂಟೆಯಲ್ಲಿ 12,000 13,000 ಇದೆ. ಈ ನನ್ನ ಮಕ್ಕಳು ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ 10 ಎಕರೆನೂ ಹೋಗುತ್ತೆ. ಬಿಲ್ಡರು ಯಾರು ವಕೀಲರುಗಳು ಸೇರಿಕೊಂಡು, ಮಾಜಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಇವತ್ತು ಅಭಿಮಾನ್ ಸ್ಟುಡಿಯೋ ಬಾಲಣ್ಣನ ಜಾಗನ ಹೊಡ್ಕೊಳ್ಳೋಕ್ಕೆಲ್ಲ ಬಂದು ನಿಂತವ್ರೆ. ಆ ಮೂರ್ಖ ಅವ್ನು ಕಾರ್ತಿಕ್ ಎಲ್ರಿಗೂ ಕೈ ಕಟ್ಕೊಂಡು ನಿಂತ್ಕೊಂಬಿಡವನೆ. ಏನಾರು ಮಾಡ್ಕೊಳ್ರಪ್ಪ, ನನ್ನ ಕೈಲಾಗಲ್ಲ. ಉಳಿಸೋದು ನೀವೇ, ಬೆಳೆಸೋದು ನೀವೇ, ಮಾಡೋದು ನೀವೇ ಬಿಟ್ಬಿಟ್ಟವನೆ. ಅವರು ನನ್ನ ಮೇಲೆ ಕೇಸು ನನ್ನ ಮೇಲೆ ಒಂದು ವಿರುದ್ಧವಾಗಿ ಮಾಡಿಕೊಂಡು ಷಡ್ಯಂತ್ರ ಮಾಡ್ತಾವ್ರೆ. ಒಂದು ಕಡೆ ಈನರ ಮಕ್ಕಳುಗಳು, ಒಂದು ಕಡೆ ಮನೆಯವ್ರ ಬೆಂಬಲ ಇಲ್ಲ. ಮನೆಯವ್ರು ಬಂದರು ಧ್ವಂಸ ಆದಾಗ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಅವರು ಅಭಿಮಾನಿಗಳ ಜೊತೆ ಇರ್ತೀವಿ, 10 ಕುಂಟೆ ಬೇಕು ಅಂತ. ಈ ಮೊನ್ನೆ ಹೇಳ್ತಾರವರು ಅನಿರುದ್ಧ ಅವರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅಭಿಮಾನಿಗಳಿಗೆ ಬಿಟ್ಬಿಡ್ತೀವಿ, ಅವ್ರು ಏನಾರ ಮಾಡ್ಕೊಳ್ಳಿ. ಅವತ್ತು ಯಾಕಪ್ಪ ಬಂದೆ? 17ರಲ್ಲಿ ಓದೋನು ತಾವುಗಳು ಬಂದಿರಲಿಲ್ಲ ಅಲ್ವಾ? ಕಣ್ಣುರ್ಸೋ ತಂತ್ರನಾ? ಕರ್ನಾಟಕ ರತ್ನ ಕೊಟ್ಟರು ಸರ್ಕಾರ ಅದೇ ತಿಂಗಳಲ್ಲಿ. ಆ ಮೂರ್ಖರು ನಲಾಯಕು ಯಾವುದು ವಾರ್ತಾ ಪ್ರಸಾರ ಇಲಾಖೆ, ಅಲ್ಲಿರೋರೆಲ್ಲ ಬರೀ ಮೂರ್ಖರೇ, ಗೆದ್ದೆತ್ತಿನ ಬಾಲ ಹಿಡಿಯೋ ಅಧಿಕಾರಿಗಳೇ. ಇಲ್ಲಿವರೆಗೂ ಕರ್ನಾಟಕ ರತ್ನ ಬಿ ಸರೋಜದೇವಿ ಎಂತ ಆಕ್ಟ್ರು ರೀ ಅವರು. ಇಬ್ಬರು ಪಂಚಭಾಷಾ ತಾರೆಗಳು, ಡಾಕ್ಟರ್ ವಿಷ್ಣುವರ್ಧನ್, ಬಿ ಸರೋಜದೇವಿ ಅವರು. ಈ ಮೂರ್ಖರು ಇನ್ನೂ 8 ತಿಂಗಳಾಯ್ತು, 9 ತಿಂಗಳಾಯ್ತು ಘೋಷಣೆ ಮಾಡಿ, ಇನ್ನೂ ಕರ್ನಾಟಕ ರತ್ನ ಪ್ರಶಸ್ತಿನ ನೀಡಿಲ್ಲ. ಸಿದ್ದರಾಮಯ್ಯ 8 ತಿಂಗಳು ಏನಪ್ಪ ಮಾಡಿದೆ ಸಿದ್ದರಾಮಯ್ಯ ನೀನು? ನಿಮಗೆಲ್ಲ ಏಕವಚನದಲ್ಲ ಮಾತಾಡೋದು. ಯಾಕೆ ಕೊಡ್ಬೇಕಾಯ್ತು? ಯಾಕೆ ಕೇಳಕ್ಕೆ ಬಂದಿದ್ರು ನಿಮ್ಮನ್ನ? ಕರ್ನಾಟಕ ರತ್ನ ಕೊಟ್ಟ ಮೇಲೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಒಬ್ಬ ಕಲಾವಿದರಿಗೆ, 2 ಕಲಾವಿದರಿಗೆ ಹೋದ್ರಿ, ಮನೆಗೆ ಹೋದ್ರಿ ನೀವು. ಇನ್ನೊಬ್ರು ಬಂದಿದ್ದಾರೆ, ಅವ್ರಿಗೂ ಇದ್ರ ಬಗ್ಗೆ ಕರ್ನಾಟಕ ರತ್ನದ ಬಗ್ಗೆ ಮನವಿ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಕೊಟ್ಟಿದ್ದೀನಿ. ನಾನು ಇನ್ನೂ ಭೇಟಿ ಮಾಡಿಲ್ಲ DK ಶಿವಕುಮಾರ್ ಅವ್ರನ್ನ. ಅವ್ರು ಇನ್ನೂ ಗಲಿಬಿಲಿನಲ್ಲೇ ಅಧಿಕಾರ ನಡೆಸ್ತವ್ರೆ. ಅವರು ಕೊಟ್ಟಿಲ್ಲ, ಅವ್ರ ಇಲಾಖೆ ಕೊಟ್ಟಿದೆ, ಅವ್ರ ಸಚಿವಾಲಯ ಕೊಟ್ಟಿದ್ದೆ, ಅವ್ರ ಆಪ್ತ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಅವರು ACS ಅರಣ್ಯ ಭವನ, ACS ಅರಣ್ಯ ಭವನ DC. ಇಷ್ಟೇ. ನಾನು ಯಾಕೆ ಅಂದರೆ ಸುಮ್ಮನಿದ್ದೀನಿ ಅಂದರೆ, ಅವರೇನು ಇವರೆಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ,
ನಾನು ಕಾಯ್ತಾ ಇದ್ದೀನಿ, ಮನವಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಷ್ಟು ಏನೇನು ರಿಪ್ಲೈ ಕೊಡ್ತಾರೆ, ಏನೇನು ಮಾಡ್ತಾರೆ ನೋಡಿಕೊಂಡು ಇವರೆಲ್ಲರೂ ಮಾಡ್ತಾ ಇರೋ ಒಂದು ಕಂದಾಯ ಇಲಾಖೆ ಮಾಡ್ತಾ ಇರೋ ಒಂದು ಮೂರ್ಖರ ಗುಂಪೇನಿದೆ ಅವ್ರ ವಿರುದ್ಧ ನಾನು ಸಿ ಎಮ್ನವ್ರಿಗೆ ಮನವಿ ಕೊಡ್ತೀನಿ. ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ವಾರ್ತಾ ಪ್ರಸಾರ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಕೋರ್ಟ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಅಭಿಮಾನ್ ಸ್ಟುಡಿಯೋ ಬಗ್ಗೆ ವರದಿ ಕೊಡ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ. ನಮಗೆ ನ್ಯಾಯ ಒದಗಿಸಿದ ಮನವಿ ಕೊಡ್ತೀನಿ, ಬೇರೆ ರೀತಿ ಕೊಡ್ತೀನಿ. ಇವಾಗ ಕೊಟ್ಟಿದ್ದೀನಿ, ಅದು ವರದಿ 3 ಆದೇಶ ಉಲ್ಲಂಘನೆ ಮಾಡಿದ್ದಾರೆ. 1 10 ಎಕರೆ ಮಾರ್ಕೊಂಡಿದ್ದಾರೆ, ಅಭಿವೃದ್ಧಿಪಡಿಸಿಲ್ಲ. 2021 ಶೇಡ್ ಇಟ್ ಮಾಡಿದ್ದಾರೆ 14 ಕೋಟಿಗೆ, ಅದ್ರ ಬಗ್ಗೆ ಇನ್ನೂ ಕಂದಾಯ ಇಲಾಖೆ ವರದಿ ನೀಡಿಲ್ಲ. ಡೆಮಾಲಿಷ್ ಧ್ವಂಸ ಆಯಿತು, ನೀವು ಆದೇಶ ಕೊಡ್ದಾನೆ ಅದ್ರ ಬಗ್ಗೆ ವರದಿ ಕೊಟ್ಟಿಲ್ಲ, ಕೋರ್ಟ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಎಲ್ಲನೂ ಓಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಶೀಘ್ರ ತನಿಖೆ ಆಗಬೇಕು. ಇದ್ರ ಬಗ್ಗೆ CID ತನಿಖೆ ಮಾಡಿ. ಅಷ್ಟು ಇಲ್ಲಿ ಅವ್ಯವಹಾರ ನಡೀತಾ ಇದೆ. ಅಭಿಮಾನ್ ಸ್ಟುಡಿಯೋ ಏನು ಜಾಗ ಇದೆ ಅಲ್ಲಿ ಭೂಗಳ್ಳರು, ವಕೀಲರುಗಳು, ಮಾಜಿ ಪೊಲೀಸ್ಗಳು ಸೇರ್ಕೊಂಡು ಇವತ್ತು ಆ 10 ಎಕರೆ ನುಂಗಕ್ಕೆ ಷಡ್ಯಂತ್ರ ನಡೀತಾ ಇದೆ. ಕೂಡಲೇ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗದ ವಿರುದ್ಧ ಕ್ರಮ ತಗೊಂಡು 10 ಎಕರೆನೂ ವಶಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮನವಿ ಕೊಟ್ಟಿದ್ದೀನಿ ಈಗಾಗಲೇ ಅರಣ್ಯ ಇಲಾಖೆಗೆ. ನೀವು 10 ಗುಂಟೆ ಕೊಟ್ಟರೆ ನಾವು 20 ಗುಂಟೆ ಕೊಡ್ತೀವಿ, ಅರಣ್ಯ ಪ್ರದೇಶದಲ್ಲಿ ಹೊಂದ್ಕೊಂಡಂತೆ. ಅದಕ್ಕೂ ರೆಡಿ ಇದ್ದೀವಿ, ಮಾಡಿ. ಇಲ್ಲ ನಮ್ಮ ಕೈಲಿ ಏನೂ ಆಗೋದಿಲ್ಲ, ಔಷಧಿ ತಗೊಳಕ್ಕಾಗೋದಿಲ್ಲ ಅಂದರೆ ನಿಮ್ಮ ಯೋಗ್ಯತೆಗಳಿಗೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಗೆ 10 ಗುಂಟೆ ಬಿಡಿಸ್ಕೊಡಿ. ಅವ್ರು 9 ಎಕರೆ 9 ಅದು ಏನಾರ ಮಾಡ್ಕೊಳ್ಳಿ. ನಮ್ಗೆ ಅಲ್ಲಿ ಜಾಗ ಬೇಕು, ನಾವು ಪುಣ್ಯಭೂಮಿ ಕಟ್ಟಬೇಕು, ಬಿಡಿಸ್ಕೊಡಿ. ನೀವು ವಶಪಡಿಸ್ಕೊಳ್ಳೋಕೆ ತಾಕತ್ತಿಲ್ಲ ಅಂದರೆ ಕಂದಾಯ ಇಲಾಖೆಗೆ, ಅರಣ್ಯ ಇಲಾಖೆಗೆ, ನಿಮ್ಮ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನಮ್ಗೆ 10 ಗುಂಟೆ ಜಾಗ ಅಂತ ಸಂಸ್ಕಾರ ಆಗಿದ್ದ ಜಾಗ ಬೇಕು. 10 ಗುಂಟೆ ಜಾಗಕ್ಕೆ ಕಾಸು ಕೊಡೋಕೆ ರೆಡಿ ಇದ್ದೀವಿ ನಾವು ಅಭಿಮಾನಿಗಳು. 10 ಗುಂಟೆ ಕಾಸು ಕೊಡೋಕೆ ರೆಡಿ ಇದ್ದೀವಿ. ಏನು ಮಾಡ್ತಾ ಇಲ್ವರ ಮುಟ್ಟಾಡ್ರು, ಸಭೆ ಕರೀರಿ. ಆಯಿತು, ನಿಮ್ಮ ಕೆಲ ವಶಪಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಭಿಮಾನ ಸ್ಟುಡಿಯೋ ಅಂದರೆ ಸಭೆ ಕರೀರಿ. ಒಂದು ಸರ್ಕಾರ ನಂಗೆ ಅಭಿಮಾನಿಗಳಿಗೆ ಬೇಕು 10 ಗುಂಟೆ ಜಾಗ, ಅಲ್ಲಿ ದುಡ್ಡು ಕೊಡೋಕೆ ರೆಡಿ, ಜಾಗ ಕೊಡೋಕೆ ರೆಡಿ. ಅರಣ್ಯ ಪ್ರದೇಶದ್ದು ಎಲ್ಕ ರೆಡಿ ಇದೀವಿ ನಾವು, ನೀವು ಯಾವ್ದಕ್ಕೂ ರೆಡಿ ಇಲ್ವಲ್ರ ನಲಾಯಕಗಳು, ಅಧಿಕಾರಿಗಳು. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ CM ಲೆಟ್ರ್ ಬರೀರಿ. ಈ ಥರ ಒತ್ತಡ ಇದೆ ನಮಗೆ, ಒಬ್ಬ ರಾಜಕಾರಣಿ ಒತ್ತಡ ಇದೆ, ವಕೀಲರು ಒತ್ತಡ ಇದೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಒತ್ತಡ ಇದೆ, ಒಬ್ಬ ಬಿಲ್ಡರ್ ಒತ್ತಡ ಇದೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಕ್ರಮ ನೀವೇ ತಗೊಳ್ಳಿ ಅಂತ CM ಬರೀರಿ, CS ಬರೀರಿ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಧಿಕಾರಿಗಳು. ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಬದುಕಿರೋವರೆಗೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಧಿಕಾರಿಗಳೇ. ಕಂದಾಯ ಇಲಾಖೆ ಇರ್ಬೋದು, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಸುಮ್ಮನೆ ಅಂತೂ ಬಿಡಲ್ಲ. ನಾನು ಪ್ರಾಣ ಇರೋವರೆಗೂ ಹೋರಾಟ ಮಾಡ್ತೀನಿ. ನನ್ನ ಪ್ರಾಣಕ್ಕೆ ಕಂಟಕ ನಾನು ಆಲ್ರೆಡಿ ಹೇಳಿದ್ದೀನಿ. ಅಭಿಮಾನ್ ಸ್ಟುಡಿಯೋ ಮಾಲೀಕ, ಬಿಲ್ಡರು, ಮಾಜಿ ಪೊಲೀಸ್ ಅಧಿಕಾರಿ, ಇನ್ನೂ ಕೆಲವರೆಲ್ಲ ಇದ್ದಾರೆ. ನಾವು ಇನ್ನೂ ಸ್ಟೇ ವೆಕೇಟ್ ಮಾಡಿಸಿಲ್ಲ. 6 ಜನ ಮುಟ್ಟಾಡ್ರು ನಮ್ಮ ಅಭಿಮಾನಿಗಳನ್ನ ಹೊಡೆದದ್ದು, ನಮ್ಮ ಮೇಲೆ ನಿನ್ನೆ ಮಾಡಿದ್ದು, ಆ ಟೆಂಟ್ ಶೂಟ್ ಹಾಕಿದ್ದು, ಕಾರಣಾಂತರಗಳಿಂದ ನಾನು ಸ್ಟೇ ವೆಕೇಟ್ಸ್ ಇನ್ನೂ ಮಾಡಿಸಿಲ್ಲ. ಹೈಕೋರ್ಟಲ್ಲಿ ಸ್ಟೇ ತಂದಿದ್ದಾನೆ. ಅದಕ್ಕೆ ಇಲ್ಲಿ 4 ಕೇಸ್ ಹಾಕ್ಬಿಟ್ಟು, ಮ್ಯಾಜಿಸ್ಟ್ರೇಟ್ ಕೇಸ್ ಹಾಕ್ಬಿಟ್ಟು ಯಾವ್ದಕ್ಕೂ ಕೊಟ್ಟಿಲ್ಲ. ಇಲ್ಲಿ ಸ್ಟೇ ತಂದ್ಬಿಟ್ಟು ಆರಾಮಾಗಿ ಕೂತವನೆ. ಕೂತ್ಕೊಳ್ಳಲ್ಲೇ, ಆಯಿತು ಕೂತ್ಕೊಳ್ಳೋ, ನನ್ನ ಬೆನ್ನಿಗೆ ಚೂರಿ ಆಗ್ತಿಲ್ಲ ಮೂರ್ಖ ಕಾರ್ತಿಕ್, ಕೂತ್ಕೊಳ್ಳೋ, ಆರಾಮಾಗಿ ಕೂತಿದ್ದೀನಿ. ಎಷ್ಟು ದಿನ ಕೂತೋದಕ್ಕೆ ಕೂತ್ಕೊಳ್ಳೋ. ದೇವರೊಬ್ಬ ಮೇಲಿದ್ದ ನೋಡ್ತಾ ಇರ್ತಾನೆ. ಅನ್ಯಾಯಗಳು, ಅಚಾತುರ್ಯಗಳು, ನಿಮ್ಮ ಕ್ರೌರ್ಯ, ದೌರ್ಜನ್ಯ ನೋಡ್ತಾ ಇರ್ತಾನೆ. ಅಭಿಮಾನಿಗಳೇ, ಇಷ್ಟೇ. ನಾನು ಮಾತಾಡಿದರೆ ಕ್ಷಮೆ ಇರಲಿ. ಕಲಾಭಿಮಾನಿಗಳಿರ್ಬೋದು, ನಾಳೆ ಜನತೆ ಇರ್ಬೋದು. ಸುಮಾರು 15 ವರ್ಷಗಳಿಂದ ನಾನು ಹೋರಾಟ ಮಾಡ್ಕೊಂಬರ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ 10 ಗುಣ ಜಾಗದ ಬಗ್ಗೆ ಹೋರಾಟ ಮಾಡ್ಕೊಂಬಂದಿದ್ದೀನಿ. ನಾನು ತುಂಬ ಮನನೊಂದಿದ್ದೀನಿ. ದಯವಿಟ್ಟು ಅಭಿಮಾನಿಗಳು ಕ್ಷಮೆ ಇರಲಿ. ಸೆಪ್ಟೆಂಬರ್ 18ಕ್ಕೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ, ಈ ನೀಚ ಮೂರ್ಖ ಅಧಿಕಾರಿಗಳ ವಿರುದ್ಧ, ಕಂದಾಯ ಅಧಿಕಾರಿಗಳ ವಿರುದ್ಧ, ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಫ್ರೀಡಂ ಪಾರ್ಕಲ್ಲಿ ಸೆಪ್ಟೆಂಬರ್ 18ಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಅಲ್ಲೇ 76ನೇ ಜನ್ಮದಿನೋತ್ಸವ ಒಂದು ಚಿಕ್ಕ ಅಪ್ಪಾಜಿಯವ್ರ ಫೋಟೋ ಇಕ್ಕಿ ಪೂಜೆ ಮಾಡಿ ಅಲ್ಲಿಂದ ನಾವು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ 18ಕ್ಕೆ. ಅಭಿಮಾನಿಗಳೇ, ಬನ್ನಿ, ಸೇರಿ
ಎಲ್ರಿಗೂ ಕೈ ಮುತ್ಕೊಳ್ತೀನಿ. ಸಂಘದ ಅಧ್ಯಕ್ಷಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಅಣ್ಣನ ಅನುಯಾಯಿಗಳಿರ್ಬೋದು, ನಟರುಗಳಿರ್ಬೋದು, ಕಲಾವಿದರುಗಳಿರ್ಬೋದು, ದಯವಿಟ್ಟು ಎಲ್ಲ ಹೋರಾಟಕ್ಕೆ ಬನ್ನಿ. ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ರಾಜು ಗೌಡ ಒಬ್ಬ ಹೋರಾಟದ ಕೊಂಡಿ. ನನ್ನ ನೇತೃತ್ವದಲ್ಲಿ ನಾನು ಹೋರಾಟ ಮಾಡ್ತಾ ಇಲ್ಲ. ಎಲ್ಲರೂ ಅಲ್ಲಿ ಬರೋರೆಲ್ಲ ನಾಯಕರುಗಳೇ. ಬನ್ನಿ, ಮುಂದೆ ಬನ್ನಿ, ನಿಂತು ಮಾತಾಡಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಸೊತ್ತು, ಯಾವುದೋ ಒಬ್ಬ ಸಂಘಟನೆ ಸೊತ್ತಲ್ಲ. ನಾನು ಹೋರಾಟ ಮಾಡ್ತಾ ಇದ್ದೇನೆ. ನಾನು ನ್ಯಾಯ ಸಿಗೋರ್ಗೆ ಹೋರಾಟ ಮಾಡ್ತೀನಿ. ನಾನು ಹಿಂದೆ ನಿಂತ್ಕೊಳ್ಳಿ, ಬೆಂತಟ್ಟಿ ಹೋರಾಟಕ್ಕೆಲ್ಲ ಭಾಗವಹಿಸಿ. ನಿಮಗೂ ಅಧಿಕಾರ ಇದೆ, ಮಾತಾಡಿ ಅಂತ ಈ ನಡೀಲಿ. ನಾಡಿನ ವಿಷ್ಣು ಅಭಿಮಾನಿಗಳು ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟೇ ಅಭಿಮಾನಿಗಳೇ, ಇವಾಗ CS ಅವ್ರ ಮನವಿ ಕೊಟ್ಟಿದ್ದೀನಿ, ನಿನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀನಿ, ಉಪ ಸಂರಕ್ಷಣಾಧಿಕಾರಿಗಳು ಕೊಟ್ಟಿದ್ದೀನಿ. ಏನು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ADC ಜಗದೀಶ್ ನಾಯಕ್ ಇರ್ಬೋದು, ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮೇಡಮ್, ಇದು ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸಂಪೂರ್ಣ ವಿವರ ಗೊತ್ತಾಗುತ್ತೆ. ನಾನು ಆ ದಿನ ಬಂದು ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ವಾಹಿನಿಯಲ್ಲಿ. ನಮಸ್ತೆ ಸ್ಪೀಡು ವಾಹಿನಿಯವರಿಗೆ. ನಮಗೆ ಇವತ್ತು ಒಂದು ಏನು ಅಭಿಮಾನ್ ಸ್ಟುಡಿಯೋದ ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬಗ್ಗೆ ಇವತ್ತು ಅಲ್ಲಿ ಆಗ್ತಾ ಇರೋ ಒಂದು ಏನು ಅನ್ಯಾಯಗಳು, ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಪೀಡ್ ನ್ಯೂಸ್ ವಾಹಿನಿಯವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಮಸ್ತೆ. ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷ ರಾಜಗೌಡ.